ಬಿಸಿಲು ಇನ್ನಷ್ಟು ಹೆಚ್ಚಾಗುತ್ತೆ. ಯಾರು ಹೊರಗೆ ಹೋಗಬೇಡಿ. ರಾಜ್ಯದಲ್ಲಿ ರಣ ಬಿಸಿಲಿಗೆ ಹೈರಾಣಾದ ಜನರು. ಬಿಸಿಲಿಗೆ ಜನ ಸುಸ್ತಾಗಿ ಹೋಗಿದ್ದಾರೆ. ಮತ್ತಷ್ಟು ಹೆಚ್ಚಾಗುತ್ತೆ. ಯಾರು ಕೂಡ ಹೊರಗಡೆ ಹೋಗಬೇಡಿ. ರಾಜ್ಯದಲ್ಲಿ ರಣ ಬಿಸಿಲಿಗೆ ಹೈರಾಣಾಗಿದ್ದಾರೆ ಜನ. ಕರ್ನಾಟಕದಲ್ಲಿ ಇನ್ನಷ್ಟು ದಿನ ತಾಪಮಾನ ಏರಿಕೆ. ಮುಂದಿನ 2 ದಿನ ಇನ್ನಷ್ಟು ತಾಪಮಾನ ಏರಿಕೆ ಆಗುವಂತ ಸಾಧ್ಯತೆಗಳಿದ್ದಾವೆ. ಕರಾವಳಿ, ಕಲ್ಯಾಣ ಕರ್ನಾಟಕದಲ್ಲಿ ಹೀಟ್ ವೇವ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಕೆಲವು ಭಾಗಗಳಲ್ಲಿ ತಾಪಮಾನ ಹೆಚ್ಚಾಗುವ ಸಾಧ್ಯತೆ. ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ಹೊರ ಹೋಗದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಾಪಮಾನ ಏರಿಕೆ ಮಧ್ಯೆ ಗುಡುಗು ಸಹಿತ ಮಳೆ ಎಚ್ಚರಿಕೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಮಳೆ ಸಾಧ್ಯತೆ. ಬಾಗಲಕೋಟೆ, ಬೆಳಗಾವಿ, ಬೀದರ್ಗಳಲ್ಲಿ ಬಿಸಿಲು ಹೆಚ್ಚು. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಹೊರಗಡೆ ಹೋಗಬೇಡಿ ಅಂತ ಅಂದರೆ ದಿನ ಕೂಲಿಗರು, ದಿನಂಪ್ರತಿ ಅಂದರೆ ಆಗಲೇ ದುಡಿದು ಆಗಲೇ ತಿನ್ನುವಂಥವ್ರು, ಫುಟ್ಪಾತ್ನಲ್ಲಿ ಕೆಲಸ ಮಾಡುವಂಥವ್ರು ಆಗಿರ್ತಾರೆ. ಎಲ್ಲರೂ ಸಹಿತ ಆಪ್ಷನ್ಸೇ ಇರಲ್ಲ, ಮಾಡಲೇಬೇಕು ಕೆಲಸ. ಬಿಸಿಲಿರುತ್ತೋ ಮಳೆ ಇರುತ್ತೋ ಹೊಟ್ಟೆ ತುಂಬಬೇಕಲ್ವ, ಹೊಟ್ಟೆ ಪಾಡಿಗಾದರೂ ಮಾಡಲೇಬೇಕು. ಬಟ್ ಆರೋಗ್ಯ ಇಲಾಖೆ ಕೊಟ್ಟಿರುವಂಥದ್ದು, ಹವಾಮಾನ ಇಲಾಖೆ ಕೊಟ್ಟಿರುವಂಥ ಸೂಚನೆ ಅಂದರೆ ಬಿಸಿಲು ಹೆಚ್ಚಾಗಿದೆ, ಇನ್ನೂ ಮತ್ತಷ್ಟು ಬಿಸಿಲು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೊರಗಡೆ ಯಾರು ಜಾಸ್ತಿ ಓಡಾಡಬೇಡಿ ಅಂತ. ಒಂದಿಷ್ಟು ಕೊಡೆ, ಅಂಬ್ರೆಲಾ ಆಗಿರ್ಬೋದು, ಸನ್ ಗ್ಲಾಸಸ್ ಆಗಿರ್ಬೋದು, ಇನ್ನು ಸ್ಕಿನ್ಗೆ ಬೇಕಾದಂಥ ಪ್ರೊಟೆಕ್ಷನ್ ಏನಿರುತ್ತೆ ಅಲ್ವಾ, ಪ್ರೊಟೆಕ್ಷನನ್ನು ಮಾಡ್ಕೊಂಡು ಓಡಾಟವನ್ನು ನಡೆಸ್ಬೋದು. ನೀವು ಯಾರು ವ್ಯಾಪಾರಸ್ಥರಿರ್ತಾರೋ ಫುಟ್ಪಾತ್ಗಳಲ್ಲಿ, ಬೀದಿ ಬದಿಗಳಲ್ಲಿ ಯಾರು ವ್ಯಾಪಾರವನ್ನು ಮಾಡ್ತಾ ಇರ್ತಾರೋ ಅಂಥವ್ರು ಸಹಿತ ನೆರಳಿರುವಂಥ ಪ್ರದೇಶವನ್ನು ಮಾಡಿಕೊಂಡು ಆ ರೀತಿಯಾಗಿ ವ್ಯಾಪಾರ ಮಾಡುವಂಥದ್ದು ಸೂಕ್ತ. ಇನ್ನು ಅದರ ಜೊತೆಗೆ ಆರೋಗ್ಯಕ್ಕೆ ಒಳ್ಳೆಯ ರೀತಿಯಾದಂಥ ತಂಪಾದ ಪಾನೀಯಗಳು, ಜ್ಯೂಸ್, ಫ್ರೆಶ್ ಜ್ಯೂಸ್ಗಳನ್ನು ಸೇವನೆ ಮಾಡಬೇಕಾಗುತ್ತೆ. ತಂಪಾದ ಪಾನೀಯಗಳು ಅಂತ ಕೋಲ್ಡ್ ಡ್ರಿಂಕ್ಸ್ಗಳಿಗೆ ಎಲ್ಲ ಜಾಸ್ತಿ ಮೊರೆ ಹೋಗಬಾರ್ದು. ಈ ರೀತಿಯಾಗಿ ಒಂದಿಷ್ಟು ಸಲಹೆಯನ್ನು ಕೊಡ್ತಾ ಇದೆ. ನೋಡಿ, ಈ ತಿಂಗಳಲ್ಲಿ ಆ್ಯಕ್ಚುಲಿ ಮಳೆ ಆಗಬೇಕಾಗಿತ್ತು. ಅಶ್ವಿನಿ ಭರಣಿ ಮಳೆ ಇರುವಂಥದ್ದು. ಬಟ್ ಯಾವುದೇ ಈ ಒಂದು ಸಿಚುವೇಶನ್ನ ನಾವು ನೋಡ್ತಾ ಹೋದರೆ ಮಳೆ ಆಗುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇಲ್ಲ. ಅದರಲ್ಲೂ ಮುಂಗಾರು ಮಳೆ ಎಲ್ಲ ಭಾಗಗಳಲ್ಲೂ ಆಗೋದಿಲ್ಲ ಅಂತ ಈಗಾಗಲೇ ಹವಾಮಾನ ಇಲಾಖೆ ತಿಳಿಸಿರುವಂಥದ್ದು. ಸೊ ಇದನ್ನೆಲ್ಲ ಮುಂದಿಟ್ಕೊಂಡು ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಜನ ಹೈರಾಣಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಓಡಾಟವನ್ನು ನಡೆಸಬೇಕಪ್ಪ ಅಂದರೆ ಆಫೀಸ್ಗಳಿಗೆ ಹೋಗುವಂಥರ ಆಗಿರ್ಬೋದು, ಅಥವಾ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡುವಂಥರ ಆಗಿರ್ಬೋದು, ಹೊಟ್ಟೆಪಾಡು ನೋಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಗಮನಿಸ್ಕೊಂಡು ಸದ್ಯಕ್ಕೆ ಜನ ಬಿಸಿಲಿಗೆ ಸುಸ್ತಾಗಿ ಹೋಗಿದ್ದಾರೆ. ಬಿಸಿಲು ಈಗಲೇ ನಿಲ್ಲುವಂಥ ಸಿಚುವೇಶನ್ಸ್ಗಳು ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಬಿಸಿಲಿನ ಬೇಗೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಬಿಲ್ಡಿಂಗ್ಗಳು, ಕಟ್ಟಡಗಳು, ಒಂದಿಷ್ಟು ಯಾಕೆ ಹೇಳ್ತಾರೆ ಅಂದರೆ ಮರ ಬೆಳೆಸಬೇಕು, ಒಂದಿಷ್ಟು ಪರಿಸರವನ್ನು ಕಾಪಾಡಿಕೊಳ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಇಂಥ ಸಿಚುವೇಶನ್ಸ್ಗಳು ಬರಬಾರ್ದು ಅಂತ. ಬಟ್ ಟೆಕ್ನಾಲಜಿ ಮುಂದುವರಿದಿದೆ. ಟೆಕ್ನಾಲಜಿ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜನ ಏನು ಮಾಡ್ತಾ ಇದ್ದಾರೆ, ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ 36 ಡಿಗ್ರಿವರೆಗೂ ಬಿಸಿಲು ಹೋಗಿ ನಿಂತಿರುವಂಥದ್ದು.